ವಾಸ್ತುಶಿಲ್ಪಗಳಿಗೆ ಹೆಸರಾದುದು. ಇಂತಹ ಹೆಮ್ಮೆಯ ಕನ್ನಡ ನಾಡಿನ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. Our children are unique and they are very talented, and we are always proud, God forbid, only for this reason that we have these children with us who are amazingly talented. We always wanted to give many platforms for them to perform, to understand, to get a good oratorship, or to understand that other than studies, many things are there which will be helping them in future. Class assembly is a part of that try or maybe the effort what school wants to put for them. ಹೌದು, ಕನ್ನಡ ಉಳಿಸಕ್ಕೆ ಏನ್ ಮಾಡ್ತಿದ್ದೀರಾ? ಚಂದ ಎತ್ತೀವಿ, ಕನ್ನಡ ಉಳಿಸ್ತೀವಿ. ಏನು ಚಂದವಾಗಿರೋ ಕನ್ನಡ ಉಳಿಸಕ್ಕೆ ಚಂದ ಎತ್ತುತ್ತಿದ್ದೀರಾ? ಕನ್ನಡ ಉಳಿಸಕ್ಕೆ ಅದು ಕೈಲಾಗದೆ ಇರೋ ಕೂಸಲ್ಲ. ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ನುಡಿ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಸ್ನೇಹ, ಕನ್ನಡ ಅಂದ್ರೆ ಜೀವನ. ನಾವು ಕನ್ನಡ ಉಳಿಸಬೇಕಾಗಿಲ್ಲ, ಕನ್ನಡನೇ ನಮಗೆ ಉಳಿಸುತ್ತೆ. ಅರ್ಥ ಆಯ್ತಾ? ಆಯ್ತಜ್ಜಿ. ಅಜ್ಜಿ ನೀವು ನಮ್ಮ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದ್ಬಿಡಿ. ಭಾಷಣ ಹೆಂಗಿರು ಸಖತ್ತಾಗಿ ಮಾಡ್ತೀರಾ, ನಮ್ಮ ಜನರಿಗೆ ಇದನ್ನೆಲ್ಲ ತಿಳಿಸ್ಕೊಡಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಓ ಚಿರಕರು ಕನ್ನಡ. ಹೌದು ಹೌದು, ಚೆನ್ನಾಗಿದೆ ಕಣ್ಣು. ಕನ್ನಡಕ್ಕೆ ಎಲ್ಲಾ ಸಾಧ್ಯತೆಗಳು ಇವೆ. ಗದ್ಯದಿಂದ ಪದ್ಯ ಮಾಡ್ಬೋದು, ಪದ್ಯದಿಂದ ಗದ್ಯ ಮಾಡ್ಬೋದು, ಗದ್ಯದಿಂದ ನಾಟಕ ಮಾಡ್ಬೋದು. ಶುರು ಮಾಡೋಣ. 1, 2, 3 ಶುರು. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಕುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿಗಳು, ನಾವು ಸಿರಾಡೋ ಕಾಡಿಗಳು. Cha